ನನಗೆ ನೀಡಿದ ಶಿಕ್ಷೆಯಿಂದ ನಾನಿಂದು ಶಿಕ್ಷಕನಾಗಿದ್ದೇನೆ. ಚೇತನ್ ಕುಮಾರ್ ಕೆಎಂ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನು ಸ್ಮರಿಸಿದ ಶಿಕ್ಷಕ. ನಾನಿಂದು ಶಿಕ್ಷಕನಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರ ಮೂಲಕ ನನ್ನ ವೃತ್ತಿ ಬದುಕಿನಲ್ಲಿ ಹೆಮ್ಮೆಯಿಂದ ಸಂತೋಷದಾಯಕ ಜೀವನ ನಡೆಸಲು ಹಾಗೂ ನಾನಿಂದು ಅವರ ಉಪಸ್ಥಿತಿಯಲ್ಲಿ ನಿಮ್ಮೆದುರು ಮಾತನಾಡಲು ಮುಖ್ಯ ಕಾರಣವೆಂದರೆ ಏನು ಅರಿಯದೆ ಪ್ರಾಥಮಿಕ ಶಿಕ್ಷಣ ಪಡೆಯುವಾಗ ನಮ್ಮ ತಪ್ಪಿಗೆ ದಂಡಿಸಿ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಹೇಳಿಕೊಟ್ಟಿರುವುದು. ಅವರು ನಮಗೆ ನೀಡಿದ ಶಿಕ್ಷಣ ಯಾವತ್ತೂ ಮರೆಯುವಂತದಲ್ಲ. ನಾನು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಹಳೆಯ ವಿದ್ಯಾರ್ಥಿಯಾದ ಚೇತನ್ ಕುಮಾರ್ ಕೆಎಂ ಹೇಳಿದರು. ಅರೇಹಳ್ಳಿ ಪಟ್ಟಣದ ಕಡೇಗರ್ಜೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು 27 ವರ್ಷಗಳ ಕಾಲ ಶಿಕ್ಷಕರಾಗಿ ಉತ್ತಮ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಪಡೆದ ಕೃಷ್ಣಮೂರ್ತಿಯವರಿಗೆ ಹಳೆಯ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕ ವೃಂದದವರು ಹಾಗೂ ಗ್ರಾಮಸ್ಥರು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕರಾದ ಕೃಷ್ಣಮೂರ್ತಿ ಅವರು, ನಾನು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟ ಈ ಊರಿನಲ್ಲಿ ಪೋಷಕರು, ಸ್ಥಳೀಯರು ಹಾಗೂ ಎಲ್ಲರೂ ಸಹ ಯಾವುದೇ ಭೇದ ಭಾವ ಮಾಡದೆ ನಮ್ಮವರಂತೆ ಕಂಡಿದ್ದಾರೆ. ನಾನು ಇಲ್ಲಿಗೆ ಬಂದಾಗ ಗ್ರಾಮದ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಆಗ ಚಿಕ್ಕ ಕೊಠಡಿಗಳ ಈ ಶಾಲೆಯು ತುಂಬಾ ಹಳೆಯದಾಗಿದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಕಷ್ಟವಾಗುತ್ತಿತ್ತು. ಆ ಸಂದರ್ಭದಲ್ಲಿ ನನಗೆ ಸ್ಥಳೀಯ ಮುಖಂಡರ ಹಾಗೂ ಶಾಲಾ ಸಮಿತಿಯ ಪದಾಧಿಕಾರಿಗಳ ಹೆಚ್ಚಿನ ಸಹಕಾರ, ಪ್ರೋತ್ಸಾಹದಿಂದ ನೂತನ ಶಾಲಾ ಕಟ್ಟಡ ಮಾಡಲು ಅವಕಾಶ ದೊರಕಿದೆ. ಅಂತಹ ಸಂದರ್ಭವನ್ನು ಮರೆಯುವಾಗಿಲ್ಲ. ಇಲ್ಲಿಯವರೆಗೆ ನನ್ನ ಶಿಕ್ಷಕ ವೃತ್ತಿಯನ್ನು ಪರಿಪೂರ್ಣ ಮಾಡಲು ಅವಕಾಶ ಕೊಟ್ಟ ಎಲ್ಲಾ ವಿದ್ಯಾರ್ಥಿಗಳಿಗೆ, ಸಹೋದ್ಯೋಗಿಗಳಿಗೆ, ಪೋಷಕರಿಗೆ ಹಾಗೂ ಗ್ರಾಮದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಪಾಲಾಕ್ಷ, ಎಸ್ಬಿ ಕಾರ್ಯದರ್ಶಿ ರವಿಕುಮಾರ್, ಇಸಿಒ ಉಮೇಶ್, ರವಿ, ಕಡೇಗರ್ಜೆ ವಿಜಯರಾಜ್, ತಂಗರಾಜು ಸೇರಿದಂತೆ ಶಿಕ್ಷಕ ವೃಂದದವರು, ಪೋಷಕರು, ಗ್ರಾಮಸ್ಥರು ಹಾಗೂ ಇತರರು ಹಾಜರಿದ್ದರು. ಶಿಕ್ಷಕ ಅಂತಹ ವೃತ್ತಿ ನನಗೆ ಸಿಕ್ಕಿದ್ದು ಬಹಳ ಹೆಮ್ಮೆಯ ಸಂಗತಿ ಮತ್ತು ಬಹಳ ಸಂತೋಷದ ವಿಷಯ. ಆದರೆ ನನ್ನನ್ನ 27 ವರ್ಷಗಳಿಂದ ನನಗೆ ಪ್ರೋತ್ಸಾಹ ಕೊಡದೆ ಹೋಗಿದ್ರೆ, ನನ್ನ ನಿಮ್ಮವನಾಗಿ ಕಾಣದೆ ಹೋಗಿದ್ರೆ ನಾನು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಲಿಕ್ಕೆ ಸಾಮಾನ್ಯವಾಗಿ ಆಗ್ತಿತ್ತಿಲ್ಲ ಅಂತ ಕಾಣಿಸುತ್ತೆ. ಹಾಗೆಯೇ ಸರ್ಕಾರಿ ಶಾಲೆ ನೀವ್ಯಾರು ನಮ್ಮ ಇವರು ಬೇರೆಯವರಂತ ಕಾಣ್ತಿರ್ಲಿಲ್ಲ. ಏನಾದ್ರು ಆಗ ನೋಡಿ 248 ಮಕ್ಕಳು, 1ರಿಂದ 7ನೇ ತರಗತಿ 248 ಮಕ್ಕಳು, 2 ಶಿಕ್ಷಕರು, ಶಾಲೆ ಇಲ್ಲ ಸರ್, ಸ್ವಂತ ಕಟ್ಟಡ ಇಲ್ಲ. ಆಗ ಏನ್ ಮಾಡೋದು ಅಂತ ಯೋಚಿಸಿಕೊಂಡಾಗ ಆಗ ನಮ್ಮ ಬೆಟರ್ಮೆಂಟ್ ಕಂಪ್ನಿನಲ್ಲಿ ಸಿರಸಾಕರು, ಸಿದ್ದಪ್ಪಣ್ಣರು, ಮತ್ತೆ ವಿಜಯಣ್ಣರು, ರಾಘುಶೆಟ್ರು ಇವ್ರನ್ನೆಲ್ಲ ಕೇಳ್ಕೊಂಡು ಇಲ್ಲ ಏನಾದ್ರು ಒಂದು ಮಾಡಲ್ರಿ ಈ ಊರು ನಿವೃತ್ತಿ ನಂತರ ನಮ್ಮ ಏನಂತ ಕರಿತೀರಿ ಹೇಳಿ? ನಮ್ ಮೇಷ್ಟ್ರು ಅಂತಾರೆ. ನಮ್ ಮೇಷ್ಟ್ರು ಬಂದು ಸರ್ ನೀವು ಅಲ್ಲಿಂದ ಬಂದ ಸರ್, ನಮ್ ಮೇಷ್ಟ್ರು. ಸೊ ನಮ್ಮ ಅಧಿಕಾರಾವಧಿ ಮುಗಿದ ಮೇಲೆ, ವೃತ್ತಿ ಜೀವನ ಮುಗಿದ ಮೇಲೆ ಅತ್ಯಂತ ಗೌರವವಾದಂತಹ ಮಾತುಗಳನ್ನು ಆಡಿಸ್ಕೊಳ್ತಕ್ಕಂಥ, ಸ್ಥಾನವನ್ನ ಅಲಂಕರಿಸ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಅದು ಶಿಕ್ಷಕ. ನಾವು ವೃತ್ತಿ ಜೀವನವನ್ನ ನಿವೃತ್ತಿ ಆದ್ಮೇಲೆ ನಮ್ಮೆಷ್ಟು ಅನ್ನೋ ಒಂದು ಪದವಿಯನ್ನ ನಿಜವಾಗ್ಲೂ ತಗೊಂತೀವಿ. ಅದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಈಗಾಗಲೇ ನಾನೊಂದು ಗುಲ್ಬರ್ಗದಲ್ಲಿ ಜೇವರ್ಗಿ ಮಾಡ್ತಾ ಇದ್ದೇನೆ. ಇವತ್ತು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ನಾನು ಯಾವ ಉದಾಹರಣೆಯನ್ನು ಕೊಡ್ತಾ ಇರ್ತೇನೆ ಕೃಷ್ಣಮೂರ್ತಿ ಸರ್. ಯಾಕಂದ್ರೆ ಅವರು ನನಗೆ ಕೊಡ್ತಕ್ಕಂತಹ ಶಿಕ್ಷೆ ಇದೆಯಲ್ಲ, ಬರೀ ಶಿಕ್ಷೆ ಅಲ್ಲ, ಸಂಸ್ಕಾರವನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಸಂಸ್ಕಾರವನ್ನ ಕಲಿಸ್ಕೊಡ್ತಾ ಶಿಕ್ಷಣವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನ ಕಿವಿ ಹಿಡಿದು ಬಗ್ಸಿ ಯಾರೆಲ್ಲ ನಮ್ಮ ಕೃಷ್ಣಮೂರ್ತಿ ಸರ್ ವಿದ್ಯಾರ್ಥಿಗಳಿದ್ರೆ ಅವರೆಲ್ಲರಿಗೂ ಅಪ್ಲೈ ಆಗುತ್ತೆ. ಕಿವಿ ಹಿಡಿದು ಬಗ್ಸಿ ನಮಗೆ ಹೊಡಿತಾ ಇದ್ರು. ಯಾಕೆ ಹೊಡಿತಾ ಇದ್ರು? ನಾವು ಸರಿಯಾದಂತಹ ವ್ಯಾಸಂಗದಲ್ಲಿ ಹಿಂದೆ ಬಿದ್ದಾಗ ಹೊಡಿತಾ ಇದ್ರು. ಆ ಒದಗೆ ನಾವೇನ್ ಮಾಡ್ತಾ ಇದ್ವಿ? ಕಲಿತಾ ಇದ್ವಿ. ಇವತ್ತು ಮಾನ್ಯರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಚಿತ್ರದುರ್ಗದಲ್ಲಿ ಹಾಗೂ ಪಿಯುಸಿ ವಿದ್ಯಾಭ್ಯಾಸವನ್ನು ಚಿತ್ರದುರ್ಗದಲ್ಲಿ ಪಡೆದಿರುತ್ತಾರೆ. ಇವರು ದಿನಾಂಕ 12/2/1997ರಂದು ಶಿಕ್ಷಕರಾಗಿ ಸರ್ಕಾರಿ ಸೇವೆಗೆ ಸೇರಿ ತಮ್ಮ ವೃತ್ತಿ ಬದುಕಿನಲ್ಲಿ ಕಡೆಗರ್ಜೆ ಹಾಗೂ ಕಡೆಗರ್ಜೆ ಕಾಲೋನಿ ಗ್ರಾಮಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದು ಸುಮಾರು 27 ವರ್ಷಗಳ ಶಿಕ್ಷಕ ವೃತ್ತಿಯನ್ನು ಶಿಸ್ತು, ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿರುತ್ತಾರೆ.
Thank you.